ಕನ್ವೀನಿಯನ್ಸ್ ಅಲ್ಲ, ಇದು ನಿಮ್ಮ ಶಾಪಿಂಗ್ ಅಭ್ಯಾಸವನ್ನು ಬದಲಾಯಿಸುವ ಒಂದು ಸೈಲೆಂಟ್ ಬಿಸ್ನೆಸ್ ಸ್ಟ್ರಾಟಜಿ. ಮಿಲ್ಕ್ ಖಾಲಿ ಆದರೂ, ಸ್ನಾಕ್ಸ್ ಖಾಲಿ ಆದರೂ 10 ನಿಮಿಷ ಅಷ್ಟೇ ಡೋರ್ ಹತ್ತಿರ ರೆಡಿ ಆಗಿರುತ್ತದೆ. ಈಗಲೇ ನಾವು ಇದನ್ನು ರೂಢಿ ಮಾಡಿಕೊಂಡಿದ್ದೇವೆ. ಇದರಿಂದಲೇ ಝೆಪ್ಟೋ, ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಸ್ಪೀಡ್ಗೋಸ್ಕರ ಫೈಟ್ ಮಾಡುತ್ತಿವೆ. ನಿಮಗೆ ಗೊತ್ತಿಲ್ಲದೇನೆ ಬ್ಯಾಕ್ ಗ್ರೌಂಡ್ ನಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿದೆ. 10 ನಿಮಿಷದಲ್ಲಿ ಡೆಲಿವರಿ. ಅವರ ಸೀಕ್ರೆಟ್ ಏನು? ನಿಮ್ಮ ಏರಿಯಾ ಹತ್ತಿರವೇ ಚಿಕ್ಕ ಚಿಕ್ಕ ವೇರ್ ಹೌಸಸ್ ಸ್ಟಾಕ್ಸ್ ನಿಂದ ರೆಡಿ ಆಗಿರುತ್ತವೆ. ಆರ್ಡರ್ ಬಿದ್ದ ತಕ್ಷಣವೇ ಪಿಕಪ್ ಅಂಡ್ ಡಿಸ್ಪ್ಯಾಚ್. ಆದರೆ ಇಲ್ಲಿ ಟ್ವಿಸ್ಟ್ ಏನೆಂದರೆ, ಈ ಕಂಪನಿಗಳೆಲ್ಲ ಕೆಲವು ಕೋಟಿಗಳ ನಷ್ಟದಲ್ಲಿ ಮುಳುಗಿವೆ. ಈ ಫಾಸ್ಟ್ ಡೆಲಿವರಿಗೋಸ್ಕರ ಭಾರಿ ಇನ್ವೆಸ್ಟ್ಮೆಂಟ್ಸ್ ಮಾಡುತ್ತಿವೆ. ಪ್ರಾಫಿಟ್ಸ್ ಬರದೇ ಇದ್ದರೂ ಇವರು ಬಿಸ್ನೆಸ್ ಏಕೆ ರನ್ ಮಾಡುತ್ತಿದ್ದಾರೆ? ಏಕೆಂದರೆ ಅವರ ಗೋಲ್ ಡೆಲಿವರಿ ಅಲ್ಲ, ಹ್ಯಾಬಿಟ್ ಕ್ರಿಯೇಟ್ ಮಾಡುವುದು. ಒಂದು ಸಾರಿ ಸ್ಪೀಡ್ಗೆ ರೂಢಿಯಾದರೆ ಸ್ಲೋ ಶಾಪಿಂಗ್ಸ್ ಬೋರಿಂಗ್ ಅನಿಸುತ್ತವೆ. ಇಲ್ಲೇ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬದಲಾಗುತ್ತದೆ. ಮೊದಲು ಫಾಸ್ಟ್ ಸರ್ವಿಸ್ ಹಾಗೆ ಕನ್ವೀನಿಯನ್ಸ್ಗೆ ಯೂಸರ್ಸ್ ರೂಢಿ ಮಾಡಿಕೊಳ್ಳುತ್ತಾರೆ. ಡಿಮ್ಯಾಂಡ್ ಬೆಳೆಯುತ್ತಿದ್ದರೆ ಬಿಸ್ನೆಸ್ ಸ್ಕೇಲ್ ಆಗುತ್ತದೆ. ಇದು ಲಾಂಗ್ ಟರ್ಮ್ ಗ್ರೋತ್ ಸ್ಟ್ರಾಟಜಿ. ಇದು 10 ನಿಮಿಷದ ಡೆಲಿವರಿ ಅಲ್ಲ, ಶಾಪಿಂಗ್ ಫ್ಯೂಚರ್ ರೇಸ್. ಫ್ಯೂಚರ್ ನಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಇದರ ಪ್ರಭಾವ ಬೀರುತ್ತದಾ? ಕಮೆಂಟ್ ನಲ್ಲಿ ತಿಳಿಸಿ.